ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಡೆ ಇಳಿದು ಬಿಡ್ತಾರೆ. ಅದಾದ ನಂತರ ಎರಡೂವರೆ ವರ್ಷಗಳ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಅಕ್ಟೋಬರ್ನಲ್ಲಿ ಏನೇನೋ ಕ್ರಾಂತಿ ಆಗ್ಬಿಡುತ್ತೆ. ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ಬಿಡ್ತಾರೆ. ಈ ರೀತಿಯ ಊಹಾಪೋಹೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೂ ಸಾಲದಕ್ಕೆ ಬಿಜೆಪಿಗರು, ಅದರಲ್ಲೂ ಆರ್ ಅಶೋಕ್ ಅವರು ಕೂಡ ಹೇಳಿದ್ರು, ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಈ ಬಾರಿ ದಸರಾ ಉದ್ಘಾಟನೆ ಮಾಡೋದಿಲ್ಲ ಅಂತ ಹೇಳಿ ಕೂಡ ಭವಿಷ್ಯವನ್ನು ಕೂಡ ನುಡಿದಿದ್ರು. ಸೊ ಇದೆಲ್ಲವೂ ಕೂಡ ಈಗ ತಲೆ ಕೆಳಗಾಗಿದೆ. ಎಲ್ಲಾ ಲೆಕ್ಕಾಚಾರಗಳು ಕೂಡ ಅಕ್ಟೋಬರ್ ಕ್ರಾಂತಿ ಆಗಿರ್ಬೋದು, ಆರ್ ಅಶೋಕ್ ಅವರು ನುಡಿದಂತ ಆ ಭವಿಷ್ಯ ಆಗಿರ್ಬೋದು, ಜೊತೆಯಲ್ಲಿ ದಸರಾ ಉದ್ಘಾಟನೆ ಸಿಎಂ ಸಿದ್ದರಾಮಯ್ಯನವರು ಮಾಡೋದಿಲ್ಲ ಎನ್ನುವಂತ ಆ ಊಹಾಪೋಹೆಗಳಿರ್ಬೋದು, ಎಲ್ಲವೂ ಕೂಡ ಈಗ ತಲೆ ಕೆಳಗಾಗುವಂತೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿನಲ್ಲಿ ಕುತ್ಕೊಂಡು ಇವತ್ತು ಮಾಡಿದಂತ ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಎಲ್ಲವನ್ನು ಕೂಡ ಧೂಳಿಪಟ ಮಾಡಿದ್ದಾರೆ. ಎಲ್ಲರ ಆ ಒಂದು ದುರಾಸೆ ಅಂತ ಹೇಳ್ಬೋದು, ಅಥವಾ ರಾಜಕೀಯದ ತಂತ್ರಗಾರಿಕೆ ಕುತಂತ್ರಗಾರಿಕೆ ಅಂತ ಕೂಡ ಹೇಳ್ಬೋದು. ಎಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಧೂಳಿಪಟ ಮಾಡಿದ್ದಾರೆ, ತಲೆ ಕೆಳಗಾಗುವಂತೆ ಮಾಡಿದ್ದಾರೆ. ಎಲ್ಲರ ಲೆಕ್ಕಾಚಾರಗಳು ರಾಜಕೀಯ ಪಂಡಿತರು ಇದೀಗ ಬಾಯಿಗೆ ಬೀಗ ಹಾಕೊಂಡು ಪ್ಲಾಸ್ಟರ್ ಹಾಕೊಂಡು ಕುತ್ಕೊಳ್ಳುವಂತೆ ಮಾಡಿದ್ದಾರೆ. ಒಂದ್ ಕಡೆ ಹೇಳ್ತಾ ಇದ್ರು, ಯಾರೋ ಈ ರಂಗನಾಥ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಒಂದಷ್ಟು ಫಾಲೋವರ್ಸ್ಗಳು, ಮಾಗಡಿ ಬಾಲಕೃಷ್ಣ ಅವರು ಆಗಿರ್ಬೋದು, ಶಾಸಕ ರಂಗನಾಥ್ ಅವರಾಗಿರ್ಬೋದು, ಜೊತೆಯಲ್ಲಿ ರಾಮನಗರದ ಇಕ್ಬಾಲ್ ಹುಸೇನ್, ರಾಮನಗರ MLA, ಸಾಕಷ್ಟು ಜನ ಬಾಯಿ ಹೋದಂಗೆಲ್ಲ ಮಾತಾಡ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಅಂತೇಳಿ. ಎಲ್ಲರ ಬಾಯಿಗೂ ಈಗ ಬೀಗ ಹಾಕಿಸುವಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಕಾಂಗ್ರೆಸ್ನಲ್ಲಿ. ಇನ್ನು ಈ ಉಳಿದ ಅವಧಿಗೆ, ಅಂದ್ರೆ ಒಟ್ಟಾರೆ 5 ವರ್ಷಗಳ ಆ ಒಂದು ಪೂರ್ಣಾವಧಿಯನ್ನ ಮುಖ್ಯಮಂತ್ರಿಯಾಗಿ ನಾನೇ 5 ವರ್ಷಗಳ ಕಾಲ ಪೂರ್ಣಗೊಳಿಸ್ತೀನಿ ಅನ್ನುವಂತ ಹೇಳಿಕೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಇದೀಗ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್, ಅಂದ್ರೆ KN ರಾಜಣ್ಣ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, HC ಮಾದೇವಪ್ಪ ಅವರಾಗಿರ್ಬೋದು, ಈ ಎಲ್ಲರ ಟೀಮ್ ಈಗ ಏನ್ ಮಾಡ್ತಾ ಇದ್ದಾರೆ, ಏನು ಇವರ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ ಬಹಳ ಸರಳ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯಮಂತ್ರಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಡಿ.ಕೆ. ಶಿವಕುಮಾರ್ ಅಲ್ಲ, ನಾನಲ್ಲ, ಎಲ್ರು ಕೂಡ ಅಷ್ಟೇ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ರು ಕೂಡ ಬಾಯಿಗೆ ಬೀಗ ಹಾಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕಾಗುತ್ತೆ. ಹೈಕಮಾಂಡ್ ತೀರ್ಮಾನವೇ ಇಲ್ಲಿ ಅಂತಿಮ. ಯಾರೊಬ್ರು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಏನಿದ್ರು ಕೂಡ ಹೇಳ್ಕೊಬಹುದು. ಯಾವ ಕ್ರಾಂತಿನೂ ನಡೆಯೋದಿಲ್ಲ, ಏನು ನಡೆಯೋದಿಲ್ಲ, ಇದೆಲ್ಲವೂ ಕೂಡ ಅವರವರ ಭ್ರಾಂತಿ ಅಂತ ಹೇಳಿ ಸೊ ಸಿಎಂ ಸಿದ್ದರಾಮಯ್ಯನವ್ರು ಹೇಳಿದ್ರು. ಬಟ್ ಇವರೆಲ್ಲ ಕೂಡ ಯಾರು ರಾಜಕೀಯದಲ್ಲಿ ಸನ್ಯಾಸಿಗಳಲ್ಲ, ಯಾರು ಕೂಡ ಸುಮ್ಮನೆ ಕುತ್ಕೊಳ್ಳುವಂತ ರಾಜಕೀಯ ನಾಯಕರುಗಳು ಅಲ್ಲ. ಒಳಗಡೆ ಈ ಒಳ ಏಟಿದೆಯಲ್ಲ, ರಾಜಕೀಯದ ಒಳ ಏಟಿನ ಮರ್ಮ ಯಾರೊಬ್ರು ಕೂಡ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಹಂಗ್ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಇವರೆಲ್ರಿಗಿಂತಲೂ ಕೂಡ ರಾಜಕೀಯದಲ್ಲಿ ರಾಕ್ಷಸ ಅಂತ ಹೇಳ್ಬೋದು, ಸಂಘಟನೆಯಲ್ಲಿ ರಾಕ್ಷಸ ಅಂತ ಹೇಳ್ಬೋದು. ಒಂಥರ ಡೈನಾಮಿಕ್ ಲೀಡರ್ ಅಂತ ಹೇಳಿ ಕರ್ಸ್ಕೊಂಡಂತ ಡಿ.ಕೆ. ಶಿವಕುಮಾರ್ ಈಗ ರಾಜಕೀಯದಲ್ಲಿ ಸನ್ಯಾಸತ್ವ ಸ್ವೀಕರಿಸಿ, ಮಹಾಸ್ವಾಮಿಗಳೇ, ಪ್ರಭುಗಳೇ, ನೀವ್ ಹೇಳ್ದಂಗೆ ನಡ್ಕೊಂಡು ಹೋಗ್ತೀನಿ, ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಗ್ಗಿ ಬಗ್ಗಿ ನಡೆಯೋ ನಾಯಕ ಡಿ.ಕೆ. ಶಿವಕುಮಾರ್ ಅಲ್ಲ. ಡಿ.ಕೆ. ಶಿವಕುಮಾರ್ ಹಂಗ್ ನೋಡೋದಾದ್ರೆ ತಗ್ಗೋದೇ ಇಲ್ಲ ಅಂತ ಪುಷ್ಪನ್ ರೀತಿನಲ್ಲಿ ಡೈಲಾಗ್ ಹೊಡೆಯುವಂತ ಹುಂಬ ರಾಜಕಾರಣಿ ಅಂತ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಸನ್ಯಾಸತ್ವ ದೀಕ್ಷೆ ತಗೊಂಡಂತ ರಾಜಕಾರಣಿ ಅಲ್ಲ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ತಿರುವುಗಳನ್ನ ಪಡೆದುಕೋ, ಮಾಡಬಲ್ಲಷ್ಟ ಚಾಕಚಕ್ಯತೆ ಮತ್ತೆ ಶಕ್ತಿ, ಸಂಘಟನಾ ಶಕ್ತಿ ಮತ್ತೆ ಹಣ ಬಲ, ತೋಳ್ಬ ಎಲ್ಲ ನೀವು ಎಲ್ಲಿ ಯಾವ ಸ್ಥಾನದಲ್ಲಾದ್ರೂ ನಿಂತ್ಕೊಳ್ಳಿ, ಅದಕ್ಕಿಂತಲೂ 10 ಪಟ್ಟು ಒಂದು ಬೇರೆ ತೂಕದಲ್ಲಿ ನಿಲ್ಲುವಂತ ರಾಜಕಾರಣಿ ಅದು ಡಿ.ಕೆ. ಶಿವಕುಮಾರ್ ಮಾತ್ರ. ಈ ರಾಜ್ಯದಲ್ಲಿ ಹೆಂಗೆ ಏನು ಪರ್ಯಾಯ ನಾಯಕ ಇಲ್ಲ ಅಂತ ಹೇಳಿ ನಾವಿಲ್ಲಿ ಬಡಾಯಿ ಕೊಚ್ಕೊಂತೀವಲ್ಲ, ಏನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಮತ್ತೊಬ್ಬ ಪರ್ಯಾಯ ನಾಯಕ ಇಲ್ಲ ಅಂತ ಹೇಳಿ ಜಂಬಾ ಕುಚ್ಕೊಂತೀವಲ್ಲ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸರಿಸಮಾನವಾಗಿ ನಿಲ್ಲುವಂತ, ಅಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಅದ್ಲು ಬದ್ಲು ಮಾಡುವಂತ ತಾಕತ್ತು ಉಳ್ಳಂತ ಏಕೈಕ ನಾಯಕ ಅದು ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಬೋದು. ಇದೀಗ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಆಗಿರ್ಬೋದು, KN ರಾಜಣ್ಣ ಮತ್ತೆ HC ಮಾದೇವಪ್ಪ, ಪರಮೇಶ್ವರ್, ಇವರೆಲ್ಲ ಸೈಲೆಂಟ್ ಆಗಿ ಆಗಿಬಿಡ್ತಾರ. ಇವರೆಲ್ಲ ಕೂಡ ರಾಜಕೀಯ ಸನ್ಯಾಸತ್ವ ಸ್ವೀಕರಿಸಿರುವಂತರಲ್ಲ. ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಸನ್ಯಾಸತ್ವ ಸ್ವೀಕರಿಸಿರುವಂತರಲ್ಲ. ಸೊ ಇಲ್ಲಿ ಅದಕ್ಕೆ ಹೇಳಿದ್ದು, ಇಲ್ಲಿ ಪ್ರಯತ್ನ ಫಲ ಕೊಡದೇ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಾರ್ಥನೆ ಕೈ ಹಿಡಿಯುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿರುವಂತದ್ದು. ಇನ್ನು ಮುಂದೆ ಇರೋದೇ ಅಸಲಿ ಆಟ. ಇಷ್ಟು ದಿನ ಏನೆಲ್ಲ ಈಗ ಎಲ್ಲಾನು ಮುಗ್ದೋಯ್ತು. ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ. ಡಿ.ಕೆ. ಏನು ಸಿಎಂ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ಬಿಟ್ರು, ಇನ್ಯಾರು ಸಿಎಂ ಬದಲಾವಣೆ ಬಗ್ಗೆ ಕುರ್ಚಿ ಖಾಲಿ ಇಲ್ಲ, ಸೊ ಅಷ್ಟೇ ಮುಗ್ದೋಯ್ತು. ನೋ ವೇ, ಚಾನ್ಸೇ ಇಲ್ಲ. ಇಲ್ಲಿಂದನೇ ಅಸಲಿ ಆಟ ಶುರುವಾಗೋದು. ರಾಜಕೀಯದಲ್ಲಿ ಇಲ್ಲಿಂದನೇ ಅಸಲಿ ಆಟ ಶುರುವಾಗೋದು. ಈಗ ಅಸಲಿ ಆಟ ಶುರು ಮಾಡ್ತಾರೆ. ಅದು ಯಾರೆಲ್ಲ ಮಾಡ್ತಾರೆ? ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ
ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಮಾಡಿದ್ರೆ, ಮಗದೊಂದ್ ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ KN ರಾಜಣ್ಣ, HC ಮಾದೇವಪ್ಪ, ಪಳಗಿದ ರಾಜಕಾರಣಿ ಪರಮೇಶ್ವರು, ಇವರೆಲ್ಲರೂ ಕೂಡ ಅಸಲಿ ಆಟ ಇಲ್ಲಿಂದ ಶುರು ಮಾಡ್ತಾರೆ. ಯಾರ ಮಾತಿಗೂ ಬಗ್ಗದಂತಹ ನಾಯಕರಲ್ಲ, ಯಾರ ಮಾತನ್ನು ಬೇಕಂದ್ರೂ ಮೀರಿ ನಡೆಯಬಲ್ಲ ರಾಜಕಾರಣಿಗಳು ಇವರು ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಅವ್ರು 3 ಜನ ಇದ್ದಾರೆ, ಏನೋ DCM ಇದ್ದಾರೆ, CM ಇದ್ದಾರೆ, ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಅವ್ರು ಏನ್ ತೀರ್ಮಾನ ಕೈಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಸೊ ಇಷ್ಟು ದಿನ CM ಕುರ್ಚಿಗೋಸ್ಕರ ನಡೀತಾ ಇತ್ತು ಒಂದಷ್ಟು ಗೊಂದಲಗಳು, ಅದಕ್ಕೆ ತೆರೆ ಬಿದ್ದಿದ್ದಾಯ್ತು. ಇನ್ನು ಮತ್ತೆ ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಕೂಡ ಗೊಂದಲ ಬೇಡ, ಅದಕ್ಕೂ ಕೂಡ ತೆರೆ ಎಳೆದು ಬಿಡ್ಬೇಕು. ಇವ್ರು 3 ಜನ ತೀರ್ಮಾನ ಕೈಗೊಳ್ತಾರೆ ಅಂತೇಳಿ ಶಾಂತವಾಗಿ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಬಿಟ್ಟು ಎದ್ದು ಹೋದ್ರು ಕೂಡ ರಾಜಕೀಯದಲ್ಲಿ ಇವರೆಲ್ಲರೂ ಕೂಡ ಬದಲಾವಣೆಗೋಸ್ಕರ ಹಪಿಸುವಂತಹ ರಾಜಕಾರಣಿಗಳು, ಸನ್ಯಾಸತ್ವ ಸ್ವೀಕರಿಸಿರುವಂತಹ ರಾಜಕಾರಣಿ ಅಲ್ಲ. ಯಾವಾಗ ಏನ್ ಬೇಕಂದ್ರೂ ಕ್ರಾಂತಿ ಮಾಡೋದಕ್ಕೆ ರೆಡಿ ಇರುವಂತಹ ರಾಜಕಾರಣಿಗಳು ಇವರು. ಸೊ ಹಾಗಾಗಿ ಮುಂದಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರ ಟೀಮ್ ಆಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಇವರ ಮುಂದಿನ ನಡೆ ಏನಾಗುತ್ತೆ ಯಾರು ಕೂಡ ಊಹಿಸಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಬದಲಾವಣೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಏನ್ ಬೇಕಂದ್ರೆ ಸ್ಟೆಪ್ ತಗೊಳ್ಬಹುದು. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಹಣಬಲ ಇದೆ, ಜನಬಲ ಇದೆ, ತೋಳ್ಬಲ ಎಲ್ಲವೂ ಇದೆ. ಅವರು ಕೂಡ ಏನ್ ಬೇಕಂದ್ರೂ ತೀರ್ಮಾನ ತೆಗೆದುಕೊಳ್ಬಹುದು. ಯಾಕಂದ್ರೆ ಇವರೆಲ್ಲರೂ ಕೂಡ ದೊಡ್ಡ ಕನಸನ್ನ ರಾಜಕೀಯದಲ್ಲಿ ದೊಡ್ಡ ಕನಸನ್ನ ಹೊತ್ಕೊಂಡೇ ರಾಜಕೀಯಕ್ಕೆ ಬಂದಂತವ್ರು. ಸೊ ಏನು ಡಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂತಾನೆ ದೊಡ್ಡ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಬಂದಂತ ವ್ಯಕ್ತಿ. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಅಷ್ಟೇ ಸನ್ಯಾಸತ್ವ ಸ್ವೀಕರಿಸಿರುವಂತ ರಾಜಕಾರಣಿ ಅಲ್ಲ. ಅವರು ಅಷ್ಟೇ ಯಾವಾಗ ಏನ್ ಕ್ರಾಂತಿ ಮಾಡೋದಕ್ಕೂ ಕೂಡ ರೆಡಿ ಇರುವಂತ ರಾಜಕಾರಣಿ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ನಿಮಗೇನ್ ಅನ್ಸುತ್ತೆ? ಈ ರಾಜಕೀಯ ಸನ್ಯಾಸತ್ವ ಇವರೆಲ್ಲರೂ ಅಷ್ಟು ಸುಲಭವಾಗಿ ಸ್ವೀಕರಿಸ್ಬಿಡ್ತಾರ? ಏನು CM ಸಿದ್ದರಾಮಯ್ಯನವರು ಇವತ್ತು ಅನೌನ್ಸ್ ಮಾಡೋರಲ್ಲ, ನಾನೇ ಮುಖ್ಯಮಂತ್ರಿ ಅಂತ. ಸೊ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಏನ್ ಹೇಳಿದಾರೆ, ಹೈಕಮಾಂಡ್ ಸೂಚನೆ ಅಂತ ಎಲ್ಲರೂ ನಡ್ಕೊಳ್ಬೇಕಂತ ಏನ್ ಹೇಳ್ತಿದಾರಲ್ಲ, ಅದರ ರೀತಿನಲ್ಲೇ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಇವರ ಬಣ ಸೈಲೆಂಟ್ ಆಗಿ ಮುಂದುವರಿತಾರ? ನಿಮ್ಮ ಅನಿಸಿಕೆನು ಅಥವಾ ಕ್ರಾಂತಿ ಆಗ್ಬೋದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.